ದುರಂದರ್ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಿರೋ ಸಿನಿಮಾ. ದುರಂದರ್ ರಿಲೀಸ್ ಆಗಿ 60 ದಿನ ಕಳೆದ್ರೂ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರ ಮಾತ್ರ ನಿಂತಿಲ್ಲ. ಇದೀಗ ಭಾರತದ ಸಿನಿಮಾ ಶತ್ರು ರಾಷ್ಟ್ರದಲ್ಲೂ ಸೌಂಡ್ ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಈ ಸಿನಿಮಾ ಬ್ಯಾನ್ ಆಗಿದ್ರು ನಂಬರ್ 1 ಟ್ರೆಂಡಿಂಗ್ ನಲ್ಲಿದೆ. ಇದೀಗ ಪಾಕ್ ಜನರು ಸಿನಿಮಾ ನೋಡಿ ಫುಲ್ ಥ್ರಿಲ್ ಆಗಿದ್ದಾರೆ. ಅಷ್ಟಕ್ಕೂ ಪಾಕ್ ನಲ್ಲಿ ದುರಂದರ್ ಟ್ರೆಂಡ್ ಆಗಿದ್ದು ಹೇಗೆ, ಪಾಕ್ ಪ್ರಜೆಗಳು ಏನಂದ್ರು ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದುರಂದರ್ ಒಂದು ಸ್ಪೈ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಕಥೆಯು ನೈಜ ಘಟನೆಗಳಿಂದ ಪ್ರೇರಿತವಾಗಿದೆ. ಸಿನಿಮಾದ ಕತೆ ನಡೆಯೋದು ಪಾಕಿಸ್ತಾನದಲ್ಲಿ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ, ಪಾಕಿಸ್ತಾನದ ಭಯೋತ್ಪಾದನೆ, ಎರಡೂ ದೇಶಗಳ ನಡುವಿನ ದ್ವೇಷ, ವೈಮನಸ್ಯ ಮುಂತಾದ ವಿಚಾರಗಳನ್ನ ಇಟ್ಕೊಂಡು ಸಿನಿಮಾ ಮಾಡಲಾಗಿದೆ. ಇದೇ ಕಾರಣಕ್ಕೆ ದುರಂದರ್ ಸಿನಿಮಾ ರಿಲೀಸ್ ಆಗಬಾರ್ದು, ಈ ಸಿನಿಮಾ ಬ್ಯಾನ್ ಮಾಡಬೇಕು ಎಂಬ ಒತ್ತಾಯ ಕೇಳಿ ಬಂತು. ಮತ್ತೊಂದ್ ಕಡೆ ಪಾಕಿಸ್ತಾನ ಈ ಸಿನಿಮಾವನ್ನೇ ಬ್ಯಾನ್ ಮಾಡ್ತು. ಎಷ್ಟೇ ಅಡೆತಡೆ ಎದುರಾದ್ರೂ ಈ ಸಿನಿಮಾ ರಿಲೀಸ್ ಆಗಿ ತೆರೆ ಮೇಲೆ ಅಬ್ಬರಿಸ್ತಾ ಇದೆ. ದುರಂದರ್ ರಿಲೀಸ್ ಆಗಿ 2 ತಿಂಗಳೇ ಕಳೆದಿದೆ. ಇದೀಗ ಬಾಕ್ಸ್ ಆಫೀಸ್ ನಲ್ಲಿ 1300 ಕೋಟಿಗೂ ಅಧಿಕ ಹಣ ಗಳಿಕೆ ಮಾಡಿದೆ. ಶತ್ರು ರಾಷ್ಟ್ರ ಪಾಕ್ ನಲ್ಲಿ ಈ ಸಿನಿಮಾ ಬ್ಯಾನ್ ಆಗಿದ್ರು ನಂಬರ್ 1 ಟ್ರೆಂಡಿಂಗ್ ನಲ್ಲಿದೆ. ದುರಂದರ್ ಸಿನಿಮಾವನ್ನ ಪಾಕಿಸ್ತಾನದಲ್ಲಿ ಬ್ಯಾನ್ ಮಾಡಲಾಗಿತ್ತು. ಅಲ್ಲಿನ ಕಟ್ಟುನಿಟ್ಟಿನ ನಿಯಮಗಳಿಂದಾಗಿ ಭಾರತೀಯ ಚಲನಚಿತ್ರಗಳನ್ನ ಚಿತ್ರಮಂದಿರಗಳಿಂದ ನಿಷೇಧಿಸಲಾಗಿದೆ. ಆದ್ರೆ ಸಿನಿಮಾದಲ್ಲಿ ಏನಿದೆ, ಯಾಕೆ ಬ್ಯಾನ್ ಮಾಡಿದ್ರು ಅನ್ನೋ ಕ್ಯೂರಿಯಾಸಿಟಿ ಅಲ್ಲಿನ ಜನರಿಗಿತ್ತು. ಇದೀಗ ಈ ಚಿತ್ರ ನೆಟ್ಫ್ಲಿಕ್ಸ್ ನಲ್ಲಿ ವಿಶ್ವದಾದ್ಯಂತ ರಿಲೀಸ್ ಆಗಿದೆ. ನೆಟ್ಫ್ಲಿಕ್ಸ್ ನಲ್ಲಿ ರಿಲೀಸ್ ಆಗ್ತಿದ್ದಂತೆ ಪಾಕ್ ಪ್ರಜೆಗಳು ಸಿನಿಮಾ ನೋಡ್ತಿದ್ದಾರೆ. ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ದುರಂದರ್ ಪಾಕಿಸ್ತಾನದಲ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ನಂಬರ್ 1 ಟ್ರೆಂಡಿಂಗ್ ನಲ್ಲಿದೆ. ಶನಿವಾರದಿಂದ ಈ ಚಿತ್ರವು ಪಾಕ್ ನಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿದೆ. ಇದೀಗ ಸಿನಿಮಾ ನೋಡಿದವರೆಲ್ಲ ರಣವೀರ್ ಸಿಂಗ್ ಸಿನಿಮಾವನ್ನ ಬಾಯ್ ತುಂಬಾ ಹೊಗಳ್ತಾ ಇದ್ದಾರೆ. ಹೌದು, ಪಾಕ್ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಲ್ಲಿ ದುರಂದರ್ ಸಿನಿಮಾ ಬ್ಯಾನ್ ಮಾಡಿದ್ದೇ ಅಲ್ಲಿನ ಜನರ ಕ್ಯೂರಿಯಾಸಿಟಿಗೆ ಕಾರಣವಾಗಿತ್ತು. ಹೀಗಾಗಿ OTTಯಲ್ಲಿ ಸಿನಿಮಾ ರಿಲೀಸ್ ಆಗ್ತಿದ್ದಂತೆ ಅಲ್ಲಿನ ಜನರು ಸಿನಿಮಾ ವೀಕ್ಷಿಸ್ತಾ ಇದ್ದಾರೆ. ಇದೀಗ ಪಾಕ್ನಲ್ಲೂ ದುರಂದರ್ ಕ್ರೇಜ್ ಶುರುವಾಗಿದೆ. ಚಿತ್ರ ನೋಡಿದವರೆಲ್ಲ ಫುಲ್ ಥ್ರಿಲ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಬಗ್ಗೆ ಫೀಡ್ಬ್ಯಾಕ್ ನೀಡ್ತಾ ಇದ್ದಾರೆ. ಒಬ್ಬ ಪಾಕಿಸ್ತಾನಿ ಪ್ರಜೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾದ ಬಗ್ಗೆ ಬರೆದುಕೊಂಡಿದ್ದಾರೆ. ನಾನು ಪಾಕಿಸ್ತಾನಿ, ದುರಂದರ್ ಇಷ್ಟವಾಯಿತು. ನಾವು ಪರಸ್ಪರ ದ್ವೇಷಿಸುತ್ತೇವೆ ಎಂಬ ಊಹೆಗಳನ್ನು ನಿಲ್ಲಿಸಿ ನನಗೆ ಪ್ರೀತಿ ಮಾತ್ರ ಇದೆ, ಅಸಭ್ಯವಾಗಿ ವರ್ತಿಸೋದು ಬೇಡ ಅಂತ ಬರೆದುಕೊಂಡ್ರೆ, ಮತ್ತೊಬ್ಬ ಬಳಕೆದಾರರು ಒಬ್ಬ ಪಾಕಿಸ್ತಾನಿಯಾಗಿ ಇದು ನಾನು ನೋಡಿದ ಅತ್ಯುತ್ತಮ ಬಾಲಿವುಡ್ ಚಿತ್ರ. ವಾಸ್ತವವಾಗಿ ಸಂಶೋಧನೆ ಮಾಡಿದ ಚಿತ್ರವನ್ನ ನಾನು ನೋಡಿದ್ದು ಇದೇ ಮೊದಲು. ಪಾಕಿಸ್ತಾನಿಗಳನ್ನ ಆದಾಬ್, ಜನಾಬ್, ಕೋಲ್, ಕಾಜಲ್, ಕ್ಯಾಪ್ ಮತ್ತು ವೇಸ್ಟ್ ನಂತಹ ಸ್ಪಿರಿಯೋಟೈಪ್ಗಳನ್ನ ಬಳಸಿ ಚಿತ್ರಿಸಲಾಗಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಭಾರತದಲ್ಲೂ ದುರಂದರ್ ನೆಟ್ಫ್ಲಿಕ್ಸ್ ನಲ್ಲಿ ನಂಬರ್ 1 ಟ್ರೆಂಡಿಂಗ್ ನಲ್ಲಿದೆ. ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಆವೃತ್ತಿಗಿಂತಲೂ 10 ನಿಮಿಷ ಕಡಿಮೆ ಅವಧಿಯ ಆವೃತ್ತಿಯನ್ನ ನೆಟ್ಫ್ಲಿಕ್ಸ್ ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಹಲವಾರು ದೃಶ್ಯಗಳು, ಸಂಭಾಷಣೆಗಳನ್ನ ಮ್ಯೂಟ್ ಮಾಡಲಾಗಿದೆ. ಸಿನಿಮಾಗೆ ಎ ಪ್ರಮಾಣ ಪತ್ರ ನೀಡಿದ ಹೊರತಾಗಿಯೂ ಸಿನಿಮಾದ ದೃಶ್ಯಗಳನ್ನ, ಸಂಭಾಷಣೆಗಳನ್ನ ಸೆನ್ಸಾರ್ ಮಾಡುವ ಅವಶ್ಯಕತೆ ಏನಿತ್ತು ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ. ಏನೇ ಆದ್ರೂ ಸಿನಿಮಾ ಚೆನ್ನಾಗಿದ್ದಾಗ ಎಷ್ಟೇ ನಿಷೇಧ ಹೇರಿದ್ರೂ ಹೇಗೆಲ್ಲ ಟ್ರೆಂಡ್ ಆಗಬಲ್ಲದು ಎಂಬುದಕ್ಕೆ ದುರಂದರ್ ಚಿತ್ರವೇ ಬೆಸ್ಟ್ ಎಕ್ಸಾಂಪಲ್. ನಮಸ್ಕಾರ.